ಮೂರ್ನಾಲ್ಕು ದಿನಗಳಿಂದ ಸುರಿತಾ ಇರುವ ಭಾರಿ ಮಳೆ ಹಾಗೂ ಕೆಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುವುದರಿಂದ ಜಿಲ್ಲೆಯಲ್ಲಿ ಪ್ರಸ್ತುತ ನಡೀತಾ ಇರುವ ವಿಶೇಷ ತೀವ್ರ ಮತಪಟ್ಟಿ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆಯನ್ನ 1 ತಿಂಗಳ ಕಾಲ ಮುಂದೂಡುವಂತೆ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆವಿ ಪ್ರಸನ್ನಕುಮಾರ್ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವರು ಇದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲೆಯಲ್ಲಿ ವ್ಯಾಪಕ ಮಳೆ ಆಗ್ತಾ ಇರೋದ್ರಿಂದ ಬಿಎಲ್ಒಗಳಿಗೂ ಮನೆ ಮನೆಗೆ ತೆರಳೋದು ಕಷ್ಟ ಸಾಧ್ಯ ಆಗ್ತಿದೆ. ಫಾರಂಗಳನ್ನ ಮಳೆಯಿಂದ ಹಾಳಾಗ್ತಾ ಇವೆ. ಇದರಿಂದ ಸುರಕ್ಷಿತವಾಗಿ ಮತದಾರರಿಗೆ ತಲುಪಿಸುವುದಕ್ಕೆ ಆಗ್ತಾ ಇಲ್ಲ ಎಂದರು. ಇನ್ನು ಫಾರಂಗಳನ್ನ ಸುರಕ್ಷಿತವಾಗಿ ತಲುಪಿಸುವುದಕ್ಕೆ ಆಗದೇ ಇರೋದ್ರಿಂದ ಗುಣಮಟ್ಟದ ಸಮೀಕ್ಷೆ ಆಗ್ತಾ ಇಲ್ಲ. ಮನೆ ಮನೆಗೆ ತೆರಳಿ ಫಾರಂ ಮುಟ್ಟಿಸೋದು ಕಷ್ಟ ಆಗ್ತಿದೆ. ಈ ಮಳೆಗಾಲದಲ್ಲಿ ಜಿಲ್ಲಾಡಳಿತ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನ ವೇಗವಾಗಿ ನಡೆಸಿದ್ರೆ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನೀರಿನಲ್ಲಿ ಹೋಮ ಮಾಡದಂತೆ ಆಗ್ತದೆ. ಆದ್ರಿಂದ ಚುನಾವಣಾ ಆಯೋಗ ಜಿಲ್ಲೆಯಲ್ಲಿ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನ 1 ತಿಂಗಳ ಕಾಲ ಮುಂದೂಡಬೇಕು ಎಂದು ಆಗ್ರಹಿಸಿದರು. ಇನ್ನು ಜಿಲ್ಲೆಯಲ್ಲಿ ಹಲವು ತಾಲೂಕಿನಲ್ಲಿ ವ್ಯಾಪಕ ಮಳೆ ಆಗ್ತಾ ಇದ್ದು ಆಸ್ತಿ ಪಾಸ್ತಿಗಳು ಹಾನಿಯಾಗಿವೆ. ಇವುಗಳನ್ನ ರಕ್ಷಣೆ ಮಾಡುವ ಕೆಲಸ ಜಿಲ್ಲಾಡಳಿತದ ಜವಾಬ್ದಾರಿಯಾಗಿದೆ. ಆದ್ರೆ ಅಧಿಕಾರಿಗಳೆಲ್ಲ ಎಸ್ಎಆರ್ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರೋದ್ರಿಂದ ಮಳೆಯ ಹಾನಿಯ ಸಮೀಕ್ಷೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಜಿಲ್ಲಾಡಳಿತ ಕೂಡಲೇ ಸಮೀಕ್ಷೆ ಪ್ರಕ್ರಿಯೆಯಲ್ಲಿ ತೊಡಗಿರುವ ಅಧಿಕಾರಿಗಳನ್ನ ಬಳಸಿಕೊಂಡು ಸಮಾರೋಪಾದಿಯಲ್ಲಿ ಮಳೆ ಹಾನಿಯ ಸಮೀಕ್ಷೆ ನಡೆಸಿ ಪರಿಹಾರ ಘೋಷಿಸಬೇಕು ಎಂದು ಮನವಿ ಮಾಡಿದರು. ಅತ್ಯವಶ್ಯಕವಾಗಿ ಗಮನಕ್ಕೆ ತರಬೇಕಾದಂತಹ ಸಂದರ್ಭ ಬಂದಿದೆ. ಹಾಗಾಗಿ ನಮ್ಮ ಪಕ್ಷ ಇವತ್ತಿನ ದಿವಸ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಒಂದು SIR ನಡೀತಾ ಇರೋದು ರಾಜ್ಯದಲ್ಲಿ, ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಬಹಳ ಮುಖ್ಯವಾದ ಕೆಲಸ SIR. ಜೊತೆಗೆ ಚುನಾವಣಾ ಆಯೋಗದ ಸಂವಿಧಾನಬದ್ಧವಾದ ಕರ್ತವ್ಯ, ಅದನ್ನು ನಾವೆಲ್ಲರೂ ಕೂಡ ಅತಿ ವಿನಮ್ರವಾಗಿ ಗೌರವಿಸ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ಒಂದು 3-4 ದಿನಗಳಿಂದ ತುಂಬಾ ಮಳೆಯು ಬರ್ತಾ ಇರೋದು ಎಲ್ಲರ ಗಮನಕ್ಕೆ ಬಂದಿದೆ. ಈಗಾಗಲೇ ಪತ್ರಿಕೆಯಲ್ಲಿ ಪ್ರಕಟವಾದಂಗೆ ಇವತ್ತಿನ ದಿವಸ ನೋಡ್ದಂಗೆ ಹಳ್ಳಿಗಳಲ್ಲಿ ಕೆಲವು ಕಡೆ 2 ದಿನ ಆದರೂ ಕರೆಂಟ್ಗಳು ಬಂದಿಲ್ಲ. ಶಿವಮೊಗ್ಗದಲ್ಲಿ ಕೂಡ ಆಸ್ತಿ ಪಾಸ್ತಿ ಹಾನಿಯಾಗಿರೋದು ಕೂಡ ಗಮನಕ್ಕೆ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಜಿಲ್ಲಾಡಳಿತ 2 ಮಹತ್ ಕಾರ್ಯಗಳನ್ನು, ಜವಾಬ್ದಾರಿಗಳನ್ನು ತಗೊಳ್ಳುವಂತಹ ಒಂದು ಸಂದರ್ಭ. ಜನರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡೋದು, ಜನರನ್ನು ಈ ಮಳೆಯಿಂದ ಯಾವುದೇ ಸಾವು ನೋವುಗಳಾಗದಾಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸ ಮಾಡೋದು ಬಹಳ ಮುಖ್ಯವಾದ ಕೆಲಸ. ಇದು ಕೂಡ ಜಿಲ್ಲಾಡಳಿತದ ಮುಖ್ಯವಾದ ಜವಾಬ್ದಾರಿಯಾಗಿದೆ. ಜೊತೆಗೆ SIR ನಮಗೆಲ್ಲರ ಗೊತ್ತಿರೋ ಹಾಗೆ ಬಹಳ ಸ್ಪೀಡಾಗಿ ನಡೀತಾ ಇರುವಂತಹ, ವೇಗವಾಗಿ ನಡೀತಾ ಇರುವಂತಹ ಮಳೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಆ ಫಾರಂಗಳನ್ನು ಕೊಡುವಂಥ ಸಂದರ್ಭ ನಿಮ್ಮ ಗಮನಕ್ಕೂ ಬಂದಿರ್ತದೆ ಅನಿಸುತ್ತೆ. ಆ ಫಾರಂಗಳನ್ನು ಅವರಿಗೆ ಮುಟ್ಟಿಸೋವಂಥ ಸಂದರ್ಭದಲ್ಲಿ ಮಳೆ ಹಾನಿ, ನೀರು ಬಿದ್ದು ಆ ಫಾರಂ ಮತ್ತೆ ಸಿಗೋದು ಭಾಳ ಕಷ್ಟ. ಅದು ಜೆರಾಕ್ಸ್ ಉಪಯೋಗ ಬರಲ್ಲ. ಮತ್ತೊಂದು ಫಾರಂ ಪಡಿಬೇಕು ಅಂತಂದರೆ ಅದಕ್ಕೆ ತುಂಬ ಕಾನೂನಿನ ವ್ಯವಸ್ಥೆ ಇದೆ. ನಾನು ನೆನ್ನೆ ಆಯುಕ್ತರಿಗೆ ಕೂಡ ಮಾತಾಡಿದೆ, ಈ ರೀತಿ ಆದರೆ ಏನು ಮಾಡೋದು ಸರ್ ಅಂತ. ಮಳೆಯಲ್ಲಿ ನೆಂದು ಹಾಳಾದರೆ ಇಲ್ಲ, ಅದಕ್ಕೆ ನಾವು ಪ್ಲಾಸ್ಟಿಕ್ ಕವರ್ ಕೊಟ್ಟಿದ್ದೀವಿ, ಅದರಲ್ಲಿ ಹಿಡ್ಕೊಂಡು ಹೋಗ್ತಾರೆ ಅನ್ನೋ ಉತ್ತರ ಕೊಟ್ಟಿದ್ದಾರೆ ಅವರು. ಆದರೆ ಇದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಇದು ಇಲ್ಲ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಗುಣಮಟ್ಟದ ಸಮೀಕ್ಷೆ, ನಿಖರವಾದ ಸಮೀಕ್ಷೆ ಆಗಲಿಲ್ಲ ಅಂದರೆ ಈ ಪೂರ್ತಿ ಈ ಉದ್ದೇಶನೇ ಫಲಿಸೋದಿಲ್ಲ.